ನಮಸ್ಕಾರ ಸ್ನೇಹಿತರೆ. ಉತ್ತರ ಕರ್ನಾಟಕದ ಮಾತು ಮತ್ತು ಮ್ಯಾನರಿಸಂನಿಂದಲೇ ಎಲ್ಲರನ್ನೂ ನಗಿಸಿದ ನಮ್ಮ ನೆಚ್ಚಿನ ಹಾಸ್ಯ ಕಲಾವಿದ ರಾಜು ತಾಳಿಕೋಟೆಯವರ ಹಿಟ್ ಚಿತ್ರಗಳು ಯಾವ್ಯಾವು ಎನ್ನುವುದನ್ನು ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ಬ್ರೇಕ್ ಥ್ರೂ ಕೊಟ್ಟ ಸಿನಿಮಾ ಮನಸಾರೆ. ಯೋಗರಾಜ್ ಭಟ್ ನಿರ್ದೇಶನದ ಈ ಸಿನಿಮಾ ರಾಜು ತಾಳಿಕೋಟೆಯವರಿಗೆ ದೊಡ್ಡ ಅವಕಾಶ ಕೊಟ್ಟಿತು. ರಂಗಭೂಮಿಯಲ್ಲಿ ಫೇಮಸ್ ಆಗಿದ್ದ ರಾಜು ತಾಳಿಕೋಟೆಯವರು ಮನಸಾರೆ ಚಿತ್ರದ ಮೂಲಕ ಸಿನಿಮಾದಲ್ಲಿ ನೆಲೆ ಕಂಡುಕೊಂಡರು. ಇದೊಂದು ಸುಂದರ ಪ್ರೇಮ ಕಥೆ. ರಾಜು ತಾಳಿಕೋಟೆಯವರ ವಿಶಿಷ್ಟ ಹಾಸ್ಯದ ಎಂಟ್ರಿ ಶುರುವಾಗಿತ್ತು ಇಲ್ಲೇ. ಟ್ರೇಡ್ ಮಾರ್ಕ್ ಕಾಮಿಡಿ ಸಿನಿಮಾ ಪಂಚರಂಗಿ. ಯಾವುದೇ ಪಟ್ಟಿಯಲ್ಲಿ ಮೊದಲು ನಿಲ್ಲುವ ಸಿನಿಮಾ ಅಂದರೆ ಅದು ಪಂಚರಂಗಿ. ಈ ಸಿನಿಮಾದಲ್ಲಿ ರಾಜು ತಾಳಿಕೋಟೆಯವರ ಪಾತ್ರ ಮತ್ತು ಡೈಲಾಗ್ಗಳು ಎಷ್ಟು ಹಿಟ್ ಆದವು ಅಂದರೆ ಅದು ತಾಳಿಕೋಟೆಯವರ ಟ್ರೇಡ್ ಮಾರ್ಕ್ ಆಗಿ ಹೋಯಿತು. ಮುಖ್ಯ ಕಥೆಯ ಜೊತೆಗೆ ಅವರ ಹಾಸ್ಯ ಸೀನ್ಗಳು ಸಿನಿಮಾಗೆ ಮತ್ತಷ್ಟು ಜೀವ ತುಂಬಿದವು. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಜೊತೆ ನಟಿಸಿದ ಜಾಕಿ ಚಿತ್ರದಲ್ಲೂ ರಾಜು ತಾಳಿಕೋಟೆ ಇದ್ದರು. ಆಕ್ಷನ್ ಚಿತ್ರವಾದರೂ ಅವರ ಕಾಮಿಡಿ ಸೀನ್ಗಳು ಜನರಿಗೆ ಇಷ್ಟವಾದವು. ರಾಕಿಂಗ್ ಸ್ಟಾರ್ ಯಶ್ ಅವರ ರಾಜಧಾನಿ ಸಿನಿಮಾದಲ್ಲಿ ಕೂಡ ರಾಜು ತಾಳಿಕೋಟೆಯವರು ಕಾಣಿಸಿಕೊಂಡಿದ್ದು, ಯುವಕರ ಆಕ್ರೋಶದ ಕಥೆ ಹೊಂದಿದ ರಾಜಧಾನಿ ಚಿತ್ರದಲ್ಲಿ ಅವರು ನಗುವಿನ ಸ್ಪರ್ಶ ನೀಡಿದರು. ಗಂಭೀರ ಸನ್ನಿವೇಶಗಳಲ್ಲೂ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಂಡರು. ಯುವ ತಂಡದ ಲೈಫ್ ಇಷ್ಟೇನೆ ಚಿತ್ರದಲ್ಲಿ ಹೊಸ ತಲೆಮಾರಿನ ನಟರ ಜೊತೆ ರಾಜು ತಾಳಿಕೋಟೆ ನಟಿಸಿದರು. ಆಧುನಿಕ ಕಥೆಗೆ ಉತ್ತರ ಕರ್ನಾಟಕದ ಹಾಸ್ಯವನ್ನು ಬೆರೆಸಿ ಪ್ರೇಕ್ಷಕರಿಗೆ ಮನರಂಜನೆ ನೀಡಿದರು. ನಿಜ ಘಟನೆಯನ್ನಾಧರಿಸಿದ ಮೈನಾ ಸಿನಿಮಾದಲ್ಲಿ ಹಾಸ್ಯದ ಅಗತ್ಯ ಇತ್ತು. ಅದನ್ನು ತುಂಬುವ ಕೆಲಸವನ್ನು ರಾಜು ತಾಳಿಕೋಟೆ ಅವರು ಅದ್ಭುತವಾಗಿ ಮಾಡಿದರು. ಗಂಭೀರ ಕಥೆಯ ಮಧ್ಯೆಯೂ ಇವರ ನಟನೆ ಜನರಿಗೆ ರಿಲೀಫ್ ನೀಡಿತು. ಟೋಪಿವಾಲಾ. ರಿಯಲ್ ಸ್ಟಾರ್ ಉಪೇಂದ್ರ ಅವರ ಈ ಚಿತ್ರದಲ್ಲಿ ರಾಜು ತಾಳಿಕೋಟೆ ಅವರು ಮತ್ತೊಂದು ಮುಖ್ಯ ಹಾಸ್ಯ ಪಾತ್ರ ಮಾಡಿದರು. ರಾಜಕೀಯ ವಿಡಂಬನೆಯುಳ್ಳ ಈ ಚಿತ್ರದಲ್ಲಿ ಅವರ ಕಾಮಿಡಿ ಸೀನ್ಗಳು ಹೈಲೈಟ್ ಆಗಿದ್ದವು. ರಾಜು ತಾಳಿಕೋಟೆ ಅವರ ಇತ್ತೀಚಿನ ಸಿನಿಮಾಗಳೆಂದರೆ ಅದು 100 ಮತ್ತು ಶ್ರೀಮಂತ. ವಯಸ್ಸಾದರೂ ರಾಜು ತಾಳಿಕೋಟೆ ಅವರ ನಟನೆಯ ಉತ್ಸಾಹ ಕಡಿಮೆಯಾಗಿರಲಿಲ್ಲ. ರಮೇಶ್ ಅರವಿಂದ್ ಅವರ 100 ಮತ್ತು ಇತ್ತೀಚೆಗೆ ಬಂದ ಶ್ರೀಮಂತ ಸಿನಿಮಾಗಳಲ್ಲಿ ನಟಿಸಿ ತಮ್ಮ ಅಭಿಮಾನಿಗಳನ್ನು ರಂಜಿಸಿದ್ದರು. ಒಟ್ಟಿನಲ್ಲಿ ಕಲಿಯುಗದ ಕುಡುಕನಾಗಿ ರಂಗಭೂಮಿಯಿಂದ ಶುರು ಮಾಡಿ ಕನ್ನಡ ಸಿನಿಮಾದ ಹಾಸ್ಯಕ್ಕೆ ಉತ್ತರ ಕರ್ನಾಟಕದ ವಿಶಿಷ್ಟ ಶೈಲಿ ತಂದವರು ರಾಜು ತಾಳಿಕೋಟೆ. ಇಂತಹ ಅದ್ಭುತ ಕಲಾವಿದನಿಗೆ ನಮ್ಮ ಗೌರವಗಳು. ನಿಮಗೆ ರಾಜು ತಾಳಿಕೋಟೆಯವರ ಯಾವ ಸಿನಿಮಾ ಹೆಚ್ಚು ಇಷ್ಟ? ತಪ್ಪದೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದಿದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ.